ಮುಖಾಮುಖಿ ಆದ್ರೂ ಕೂಡ ದರ್ಶನ್ ಮತ್ತು ಪವಿತ್ರ ಇವತ್ತು ಮಾತಾಡಿಲ್ಲ. ಕಳೆದ ಬಾರಿ ಕೋರ್ಟ್ಗೆ ಬಂದಾಗ ಮಾತನಾಡ್ಕೊಂಡಿದ್ರು ಇಬ್ರು ಕೂಡ. ಇವತ್ತಿನ 17 ಆರೋಪಿಗಳು ಕೂಡ ಹಾಜರಾಗಬೇಕಿತ್ತು. ಹಾಗೆ A1 A2 ಪವಿತ್ರ ಮತ್ತು ದರ್ಶನ್ ಕೂಡ ಹಾಜರಾದ್ರು, ಮುಖಾಮುಖಿ ಆದ್ರು, ಆದ್ರೆ ಮಾತನಾಡಲಿಲ್ಲ. ಕಳೆದ ಬಾರಿ ಮಾತಾಡಿದ್ರು, ಈ ಬಾರಿ ಕೋರ್ಟ್ನಲ್ಲಿ ಇಬ್ರು ಮಾತನಾಡಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಮತ್ತು A2 ಆರೋಪಿಗಳು ದರ್ಶನ್ ಮತ್ತು ಪವಿತ್ರ ಕಳೆದ ಬಾರಿ ಮುಖಾಮುಖಿಯಾದಾಗ ಮಾತನಾಡಿದ್ದು, ದರ್ಶನ್ ಅವರ ಬೆನ್ತಟ್ಟಿ ಸಮಾಧಾನ ಮಾಡಿದ್ದು, ಇದೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ಆದರೆ ಈ ಬಾರಿ ಅಂತಹ ಯಾವುದೇ ಸನ್ನಿವೇಶಗಳು ಅಥವಾ ದೃಶ್ಯಗಳು ಕಂಡು ಬರಲಿಲ್ಲ. ಒಂದು ಮಾತು ಕೂಡ ಇಬ್ರು ಆಡ್ಲಿಲ್ಲ. ದೃಶ್ಯಗಳು ನಾವು ನೋಡ್ತಾ ಇದ್ದೀವಿ. ಏಪ್ರಿಲ್ 8ಕ್ಕೆ ಈಗ ವಿಚಾರಣೆ ಮುಂದೂಡಿಕೆಯಾಗಿದೆ. ಇವತ್ತು ಪ್ರೊಸೀಜರ್ ಪ್ರಕಾರ ಎಲ್ಲ ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಬೇಕಿತ್ತು, ಅದರಂತೆ ಹಾಜರಾಗಿದ್ದಾರೆ. ಆದರೆ ಒಂದು ಅಲ್ಲಿ ಗಮನಕ್ಕೆ ಬಂದದ್ದು, ದರ್ಶನ್ ಮತ್ತು ಪವಿತ್ರ ಮುಖಾಮುಖಿಯಾದರೂ ಕೂಡ ಒಬ್ರಿಗೊಬ್ರು ಮಾತನಾಡ್ಕೊಳ್ಳಿಲ್ಲ ಅಂತ. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ದರ್ಶನ್ ಮತ್ತು ಪವಿತ್ರ ಬಂದಿದ್ರು. ಅದಕ್ಕೂ ಮುನ್ನ ನಾವೇನ್ ದೃಶ್ಯಗಳು ನೋಡ್ತಾ ಇದೀವಿ, ಇದು ಕೋರ್ಟ್ಗೆ ತೆರಳೋ ಮುನ್ನ RR ನಗರದಲ್ಲಿರುವಂತಹ ದರ್ಶನ್ ಅವರ ನಿವಾಸ ಏನಿದೆ, ಅಲ್ಲಿ ಅಭಿಮಾನಿಗಳಿಗೆ ದರ್ಶನ್ ಅವರ ದರ್ಶನ ಸಿಕ್ತು. ಅಭಿಮಾನಿಯೊಬ್ಬ ದರ್ಶನ್ ಕಾಲಿ ಕೂಡ ಬಿದ್ದ. ಇನ್ನು ಕೆಲ ಅಭಿಮಾನಿಗಳು ದರ್ಶನ್ಗೆ ಕೈ ಕುಲುಕಿ ವಿಶ್ ಮಾಡಿದಂತಹ ದೃಶ್ಯಗಳು ಕಂಡು ಬಂತು. ಹೊರಗಡೆ ಕಾಣಿಸ್ಕೊಳ್ತಾ ಇರಲಿಲ್ಲ ದರ್ಶನ್ ಅಷ್ಟಾಗಿ. ಜೊತೆಗೆ ಗಮನಿಸ್ತಾ ಇದ್ದೀವಿ, ನಟ ಧನ್ವೀರ್ ಕೂಡ ದರ್ಶನ್ ಮನೆಗೆ ಬಂದಿದ್ರು, ಅವರಿಗೆ ಸಾಥ್ ಕೊಟ್ಟಿದ್ರು. ಇದು ಕೋರ್ಟ್ಗೆ ದರ್ಶನ್ ಹೋಗೋ ಮುನ್ನ ಕಂಡು ಬಂದಂತಹ ದೃಶ್ಯ. ದರ್ಶನ್ ನಿವಾಸದ ಬಳಿಯ ಚಿತ್ರಣ ನಾವೀಗ ನೋಡ್ತಾ ಇರುವಂತದ್ದು, RR ನಗರದ ಬಳಿ ಚಿತ್ರ. ಎಸ್, ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಈಗ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೇನೆಲ್ಲ ಆರೋಪಿಗಳು ಹಾಜರಾಗಬೇಕಾಗಿತ್ತು. ಒಟ್ಟಾರೆ ಇವತ್ತು ನಡೆದಂತಹ ಬೆಳವಣಿಗೆ, ಕೋರ್ಟ್ನಲ್ಲಿ ಏನ್ ನಡೀತು, ಯಾವೆಲ್ಲ ವಿಷಯಗಳ ಬಗ್ಗೆ ವಾದ ಆಯಿತು, ಏನ್ ಅಪ್ಡೇಟ್ಸ್ ಇದೆ? ಪ್ರತಿಮಾ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ 16 ಮತ್ತು 17ನೇ ಆರೋಪಿಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳು 57ನೇ CCH ಕೋರ್ಟ್ಗೆ ಆಗಮಿಸಿ ತಮ್ಮ ಹಾಜರಾತಿಯನ್ನ ದಾಖಲಿಸಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಒಂದು ಆರೋಪವನ್ನ ಕೂಡ ಮಾಡಿದ್ರು. ಅಂದ್ರೆ ಪೊಲೀಸರ ಒಂದು ತನಿಖೆಯಲ್ಲಿ ಸಾಕಷ್ಟು ಒತ್ತಡವನ್ನ ಆರೋಪಿಗಳ ಮೇಲೆ ಹೇರಲಾಗ್ತಿದೆ ಅನ್ನುವಂತ ಆರೋಪವನ್ನ ಜಡ್ಜ್ ಎದುರು ಮಾಡಿದ್ರು. ಅಂದ್ರೆ ಮಾಫಿ ಸಾಕ್ಷಿಯನ್ನಾಗಿ ಮಾಡಲು, ದರ್ಶನ್ ವಿರುದ್ಧವಾಗಿ ಮಾಫಿ ಸಾಕ್ಷಿಯನ್ನಾಗಿ ಮಾಡಲು ಉಳಿದ ಆರೋಪಿಗಳಿಗೆ ಒತ್ತಡವನ್ನ ಹೇರಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಜಡ್ಜ್ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ವಿಚಾರಣೆಯನ್ನ ಮಾಡಬಹುದು ಅನ್ನೋದನ್ನ ಕೂಡ ಹೇಳಿದ್ರು. ಆದ್ರೆ ಒತ್ತಡವನ್ನ ಹೇರ್ತಿದ್ದಾರೆ ಅನ್ನುವಂತ ಮಾತ್ರ ಸುನಿಲ್ ಕುಮಾರ್ ಅವರು ಹೇಳಿದ್ರು. ಆದ್ರೆ ಯಾವೆಲ್ಲ ಆರೋಪಿಗಳಿಗೆ ಒತ್ತಡವನ್ನ ಹೇರಲಾಗ್ತಿದೆ ಅನ್ನೋದನ್ನ ಅವರು ಇದುವರೆಗೂ ಕೂಡ ಡಿಸ್ಕ್ಲೋಸ್ ಅನ್ನ ಮಾಡಿಲ್ಲ. ಅದ್ರ ಜೊತೆಗೆ ನಾವು ಅರ್ಜಿ ಮೂಲಕವಾಗಿ ಇದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಕೂಡ ಸುನಿಲ್ ಕುಮಾರ್ ಅವರು ಹೇಳಿರುವಂತದ್ದು. ಇದು ಒಂದು ಕಡೆ ಆದ್ರೆ, ಕೋರ್ಟ್ ಹಾಲ್ಗೆ ಬಂದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಮೊದಲು ಕಟಕಟೆಯ ಪಕ್ಕದಲ್ಲಿದ್ದಂತಹ ಒಂದು ಬೆಂಚ್ ಮೇಲೆ ಕೂತಿದ್ರು. ದರ್ಶನ್ ಬಂದ ನಂತರದಲ್ಲಿ ಪವಿತ್ರ ಗೌಡ ಎದ್ದು ನಿಂತ್ಕೊಂಡ್ರು. ದರ್ಶನ ಆ ಒಂದು ಬೆಂಚ್ ಮೇಲೆ ಕೆಲ ಕಾಲ ಕೂತ್ಕೊಂಡ್ರು. ಹಾಜರಾತಿಯನ್ನ ದಾಖಲು ಮಾಡಿದ ನಂತರದಲ್ಲಿ ಅಂದ್ರೆ ಸುನಿಲ್ ಕುಮಾರ್ ಅವರು ಈ ಎಲ್ಲ ಆರೋಪವನ್ನು ಅಂದ್ರೆ ದರ್ಶನ್ ಪರವಾಗಿ ವಿರುದ್ಧವಾಗಿ ಮಾಫಿ ಸಾಕ್ಷಿಯಾಗಿ ಮಾಡಲು ಒತ್ತಡ ಹೇರಲಾಗ್ತಿದೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಅಂದ್ರೆ ಕೋರ್ಟ್ ಇಂದ ಹೊರ ಬಂದ ಮೇಲೂ ಕೂಡ ದರ್ಶನ್ ಪವಿತ್ರ ಗೌಡ ಅಂದ್ರೆ ಮುಖಾಮುಖಿ ಆದ್ರೂ ಕೂಡ ಪರಸ್ಪರ ಮಾತನಾಡದೇ ಇರೋದು ಕೂಡ ಕೋರ್ಟ್ ಅಲ್ಲಿ ಕಂಡು ಬಂತು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಾಜಪ್ಪ ತಮ್ಮ ಮಾಹಿತಿಗೆ.